ಸೊ ವೆಲ್ಕಮ್ ಟು ಚಾನಲ್. ಟೀ ಬ್ರೇಕ್ ಆಯಿತು. ಇದೊಂದು 20 ಮಿನಿಟ್ಸಲ್ಲಿ ಲೊಕೇಶನ್ ರೀಚ್ ಆಗ್ತೀನಿ. ಆಲ್ಮೋಸ್ಟ್ ಕತ್ಲಾಗಿದೆ. ಸೊ ಇದು ನಿಮ್ಮ ಮೆಚ್ಚಿನ ಮೌಂಟನ್ ರೈಡರ್. ಸೊ ಕನ್ನಡದಲ್ಲೇ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋಸ್ ನಾನು ಹೇಳಿದ ಥರನೇ ಕನ್ನಡದಲ್ಲಿ ಇನ್ನು ಬೇಜಾನ್ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಕನ್ನಡ ನಮ್ಮ ಜನ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಸುಮ್ಮನೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇಲ್ಲ, ನಾನು ಜಸ್ಟ್ ವ್ಯೂ ಮಾಡಿ ಅಷ್ಟೇ. ಸೊ ನಾನು ಹೋಗಿರೋ ಕಡೆ ನನ್ನ ಉದ್ದೇಶ ಏನು ಅಂದರೆ ಲೈಕ್ಸ್ ತೊಗೊಬೇಕು, ಕಮೆಂಟ್ಸ್ ತೊಗೊಬೇಕು ಅನ್ನೋದಲ್ಲ. ಬಟ್ ನಾನು ಹೋಗೋ ಸ್ವಲ್ಪ ಡಿಫ್ರೆಂಟಾಗಿರೋ ರೂಟ್ಗಳು ಹೋಗ್ತಾ ಇರ್ತೀನಿ. ಸೊ ನಾನು ಮುಂದಿನ ವೀಡಿಯೋಸ್ ನೋಡಿ ಸ್ವಲ್ಪ ತಮಿಳಲ್ಲಿರುತ್ತೆ. ಸೊ ಅರ್ಥ ಆಗೋದು ಸ್ವಲ್ಪ ಕಡಿಮೆ ಇರುತ್ತೆ ಕನ್ನಡದವ್ರಿಗೆ. ಸೊ ತಮಿಳವ್ರಿಗೆ ಯೂಸ್ಫುಲ್. ಸೊ ಟಿಪ್ಸ್ ಕೊಡ್ತಾ ಇರ್ತೀನಿ. ಅಂದರೆ ನಾನೇನು ಏನೇನು ಫೇಸ್ ಮಾಡಿದ್ದೀನಿ ಅನ್ನೋದನ್ನು ಸ್ವಲ್ಪ ಟಿಪ್ಸ್ ಕೊಡ್ತಾ ಇರ್ತೀನಿ ಅಷ್ಟೇನೇನಿಲ್ಲ. ಸೊ ಆ ಉದ್ದೇಶ ಬಿಟ್ಟರೆ ನನಗೆ ಬೇರೆ ಯಾವುದಿಲ್ಲ. ಸೊ ವ್ಯೂ ಮಾಡಿ ನೋಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಲ್ಲ ಹಾಗೆ ನೋಡಿ ಪರವಾಗಿಲ್ಲ. ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಬೇಕು ಅನ್ನೋದೇನಿಲ್ಲ. ಸೊ ಓಕೆ, ನಾನು ಬೇರೆ ವಿಚಾರಕ್ಕೆ ಬರ್ತೀನಿ. ಹುಣಸನಹಳ್ಳಿ ಬಸ್ ಸ್ಟ್ಯಾಂಡ್ ಬಂದು ನನಗೆ ತುಂಬ ಮೆಮರೀಸ್ ಇದೆ, ಲಾಟ್ ಆಫ್ ಮೆಮರೀಸ್ ಇದೆ. 2013, 14, 15 ಈ 3 ಇಯರ್ಸಲ್ಲಿ ನನಗೆ ತುಂಬ ಮೆಮರೀಸ್ ಕೊಟ್ಟಿದೆ. ಅದು ಯಾಕೆ ಅಂದರೆ ಅದು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಬಟ್ ಯಾರು ಬೈಯೋಕ್ಕೆಲ್ಲ ಹೋಗಬೇಡಿ. ಸೊ ತಮಿಳಲ್ಲಿ ಸ್ವಲ್ಪ எக்ஸ்பிளைன் ಮಾಡ್ತೀನಿ. தமிழ் பசங்க நம்ம பசங்கள அவ்வளோதான். ஏன்னா வந்து அவ்வளோ திட்டெல்லாம் போகாதீங்க. அந்த ஃபீலை வந்து ஷேர் பண்ணணும்னு நினச்சேன், அவ்வளோதான். பட் அதர்வைஸ் ஒன்றுமே கிடையாது. ಸೊ ನಾನು ಫೀಲಿಂಗ್ಸ್ನ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಆ್ಯಕ್ಚುಲಿ ಇದು ನನ್ನ ಸೆಕೆಂಡ್ PU ಲವ್ ಸ್ಟೋರಿ. ಅವಳು ಬಂದು ಫಸ್ಟ್ PUನೇ ಲಾಸ್ಟು. ಅಂದರೆ ನಾನು ಜೂನಿಯರ್ ಹುಡುಗಿ. ನೇಮೆಲ್ಲ ಹೇಳೋಕ್ಕೆ ಇಷ್ಟ ಬೇಡ, ನೇಮಲ್ಲಿ ಮೆನ್ಷನ್ ಮಾಡೋದು ಬೇಡ. ಸೊ ಹಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಕಾಲೇಜ್ ಹೋದ್ಮೇಲೆ ಅಂದರೆ BCom ಡಿಗ್ರಿ ಹೋದ್ಮೇಲೆ ಹುಡುಗಿ ಕಾಂಟ್ಯಾಕ್ಟ್ ಕಟ್ಟಾಗುತ್ತೆ. ಅದರ್ವೈಸ್ ನಾನು ಡಿಗ್ರಿ ಸೆಕೆಂಡ್ ಇಯರ್ ಬಂದಮೇಲೆ ಅಂದರೆ 1.5 ಇಯರ್ ಸಮಥಿಂಗ್ 2 ಇಯರ್ಸ್ ಹತ್ತತ್ರ ಆ ಹುಡುಗಿ ಮತ್ತೆ ನನಗೆ ಸರ್ಪ್ರೈಸ್ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾಳೆ. ಆ ಹುಡುಗಿಗೆ ಮದುವೆ ಆಗಿದೆ ಅಂದ್ಕೊಂಡಿದ್ದೆ, ಬಟ್ ನೆವರ್ ಆಗಿರಲಿಲ್ಲ. ಈಸ್ ನಾಟ್ ಗೆಟ್ ಮ್ಯಾರಿಡ್ ದಟ್ ಟೈಮ್ 2014-15 ಬಟ್ ನನ್ನಿಂದ ಆ ಹುಡುಗಿ ಲೈಫನ್ನ ಕಳ್ಕೊಂಡಿದ್ದಾಳೆ. ಅದು ಲೈಫ್ ಅಂದರೆ ಎಜುಕೇಷನ್ ಲೈಫನ್ನ ಕಳ್ಕೊಂಡಿದ್ದಾಳೆ. ಸೊ ಈ ವಿಡಿಯೋ ಮೂಲಕ ಅವಳು ನನ್ನ ವಿಡಿಯೋ ಡೆಫಿನೆಟ್ಲಿ ನೋಡ್ತಾಳೆ ಈ ವಿಡಿಯೋನ. ನನ್ನಿಂದ ನೀನು ಎಜುಕೇಷನ್ ಲೈಫು ಫೇಲಿಯರ್ ಆಗಿದೆ. ಸೊ ಅದರಿಂದ ನಾನು ತುಂಬ ಸಾರಿ ಕೇಳ್ಕೊತೀನಿ ಈ ವಿಡಿಯೋ ಮೂಲಕ. ಸೊ ನೀನು ಎಜುಕೇಷನ್ ಲೈಫ್ ಸ್ಪಾಯ್ಲ್ ಆಗೋಕ್ಕೆ ನಾನೇ ಕಾರಣ. ಸೊ ತುಂಬ 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 ಸಾರಿ ನಿನಗೆ. ನಾನು ಸಪೋಸ್ ನೀನು ಲೈಫಲ್ಲಿ ಬರದೇ ಇದ್ದಿದ್ದರೆ ಅಟ್ಲೀಸ್ಟ್ ನೀನು ಸೆಕೆಂಡ್ PU ಆದರೂ ಮುಗಿಸ್ಕೊತಾ ಇದೆ. ಬಟ್ ನನ್ನಿಂದ ನಿನ್ನ ಎಜುಕೇಷನ್ ಫ್ಯೂಚರ್ ಫೇಲ್ ಆಯಿತು. ಸೊ ಸಾರಿ. ಮತ್ತು ಹುಡುಗಿ 2016 ಸೆಂಟ್ರಲ್ಲಿ ಮತ್ತೆ ಹುಡುಗಿ ಕಾಂಟ್ಯಾಕ್ಟ್ ಕಟ್ಟಾಯಿತು. ಬಟ್ ಆಫ್ಟರ್ 2016ಇಂದ 2026ವರೆಗೂ ಆ ಹುಡುಗಿದು ನನಗೆ ಯಾವುದೇ ಇನ್ಫಾರ್ಮೇಷನು ಇಲ್ಲ. ಬಟ್ ಸಡನ್ಲಿ 2026 ಅಂದರೆ ಆ 10 ಇಯರ್ಸು ನನಗೆ ಯಾವುದೇ ಲೈಫ್ ಇಲ್ಲ ಅಂತಂದರೆ ಮತ್ತೆ ನಾನು ಒಂದು ಹುಡುಗಿನ ಲವ್ ಮಾಡಿದೆ 6 ಇಯರ್ಸು. ಈ ಹುಡುಗಿನ ಲವ್ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಒಂದು 6 ಇಯರ್ಸ್ ಆ ಹುಡುಗಿನ ತುಂಬ ಇಷ್ಟಪಟ್ಟೆ ನಾನು. ಬಟ್ ಆ ಲೈಫ್ ನನಗೆ ಕೈ ಕೊಡಲಿಲ್ಲ. ನನ್ನ ಫಸ್ಟ್ ಲವ್ ನನಗೆ ಫೇಲಿಯರ್ ಆಯಿತು. ಸೇಮ್ ಟೈಮ್ ಸೆಕೆಂಡ್ ಲವ್ ಫೇಲಿಯರ್ ಆಯಿತು. ಅದು ರೀಸನ್ ಏನಂದರೆ ನನ್ನ ಸೆಕೆಂಡ್ ಲವ್ ಅವಳು ತುಂಬ ಒಳ್ಳೆ ಹುಡುಗಿ. ಅದು ಹಿಂಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಅವಳ ಬಗ್ಗೆ ಮಾತಾಡಬೇಕಾದ್ರೆ ನನಗೆ ತುಂಬ ನೋವಾಗುತ್ತೆ. ಅವಳ ಮೇಲೂ ಯಾವುದೇ ರೀತಿಯ ತಪ್ಪು ಇಲ್ಲ. ಅವಳಂಥ ಒಂದು ಒಳ್ಳೆ ಹುಡುಗಿ ನನಗೆ
ಸಿಗ್ತಾಳ ಅನ್ನೋದು ಡೌಟ್ ನನಗೆ. ಸಿಗ್ಬೋದು, ಸಿಗದೇನೂ ಹೋಗ್ಬೋದು, ಬಟ್ ಆದರೆ ಅವಳು ಅಷ್ಟೊಂದು ಒಳ್ಳೆ ಹುಡುಗಿ. ಸೊ ನನ್ನ ಮೇಲೂ ರಾಂಗಿಲ್ಲ, ಅವಳ ಮೇಲೂ ರಾಂಗಿಲ್ಲ. ನಮ್ಮ ಫ್ಯಾಮಿಲಿ ಇಶ್ಯೂಸಿಂದ ನಮ್ಮದು ಮದುವೆವರೆಗೂ ಹೋಗಿದ್ದು ಲವ್ ಬಂದು ಸಡನ್ಲಿ 2022 ಬ್ರೇಕಪ್ ಆಗೋಯಿತು. ಅವಳು ಕೊಟ್ಟಿರೋ ಮೆಮರೀಸ್ ಬಂದು ತುಂಬ ಅದ್ಭುತವಾದ ಮೆಮರೀಸ್. ಅದನ್ನು ಹೇಳ್ಕೊಳ್ಳೋಕ್ಕೂ ಆಗಲ್ಲ ನನ್ನ ಕೈಯಲ್ಲಿ. ಸೊ ಓಕೆ, ಆ ಟಾಪಿಕ್ ಬೇಡ. ಸೊ ಈ ಹುಡುಗಿಗೆ ಬರ್ತೀನಿ ನಾನು. ಇವಳದಾದಮೇಲೆ ಅವಳಿಗೆ ಏನಾಯಿತು, ಅವಳು ಏನು ಕತೆ, ಅವಳ ಜೀವನ ಏನೂ ಗೊತ್ತಿಲ್ಲ ನನಗೆ. ಬಟ್ ನನ್ನ ಲೈಫ್ ಹೋಗ್ತಾಯಿತ್ತು. ಬಟ್ ಸಮ್ ಡೇಸ್ ನಾನು ಅವಳನ್ನ ರಿಮೆಂಬರ್ ಮಾಡ್ಕೊತಾ ಇದ್ದೆ. ಏನು ಮಾಡ್ತಾವಳೆ, ಅವಳು ಏನಾದಳು ತಿಳ್ಕೊಳ್ಳೋಣ ಅಂತ ಬೇಜಾನ್ ಟ್ರೈ ಮಾಡಿದೆ ನಾನು. ಬಟ್ ನನ್ನ ಕೈಲಿ ತಿಳ್ಕೊಳಕ್ಕಾಗಿರಲಿಲ್ಲ. ಅಪ್ರಾಕ್ಸಿಮೇಟ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು 3 to 4 years ಅವ್ನು ಸರ್ಚ್ ಮಾಡಿದ್ದೀನಿ. ಅವಳ ನೇಮ್ನ ಡಿಫ್ರೆಂಟಾಗಿ ಎಂಟ್ರಿ ಕೊಟ್ಟು ಸರ್ಚ್ ಮಾಡಿದ್ದೀನಿ. ಬಟ್ ಐ ಹ್ಯಾವ್ ನಾಟ್ ಗೆಟ್ ದ ಟಚ್. ಸೊ ನಾನು ಅವಳನ್ನ ಅಷ್ಟೊಂದು ಸರ್ಚ್ ಮಾಡಿನೂ ನನಗೆ ಅವಳ ಕಾಂಟ್ಯಾಕ್ಟ್ ಸಿಗಲಿಲ್ಲ. ಬಟ್ 2016 ಸೊ ಮಾರ್ಚಲ್ಲಿ ಸಡನ್ಲಿ ನನಗೊಂದು ಕಾಲ್ ಬರುತ್ತೆ. ನಮ್ಮ ಹೊಸ ನಂಬರಿಂದ. ನಾನು ಅಟೆಂಡ್ ಮಾಡಿದ್ದೆ. ನನಗೆ ಯಾರಂತ ಗೊತ್ತಿಲ್ಲ. ಸೊ ನನಗೇನು ಬ್ಯಾಂಕ್ ಸೈಡಿಂದ ಬರ್ಬೋದೇನು, ಯಾಕಂದರೆ ನಾನು ಸ್ವಲ್ಪ ಹೈ ಪ್ರೊಫೈಲ್ ಇರೋದು. ಸೊ ಬ್ಯಾಂಕಿಂದ ಕಾಲ್ ಬರ್ತಾನೆ ಇರುತ್ತೆ. ಸೊ ಆ ಥರ ಬ್ಯಾಂಕ್ ಕಾಲ್ ಯಾವುದೋ ಇರ್ಬೋದು ಅಂತ ಇಗ್ನೋರ್ ಮಾಡಿದ್ದೆ. 2 times ಇಗ್ನೋರ್ ಮಾಡಿದ್ದೆ. ಬಟ್ ಥರ್ಡ್ ಟೈಮ್ ಒಂದು ಸೇಮ್ ನಂಬರ್, ಅಂದರೆ ನಾನು ಆ ಬ್ಯಾಂಕ್ ನಂಬರ್ ಏನು ತಿಳ್ಕೊಂಡು ಇಗ್ನೋರ್ ಮಾಡೋಕ್ಕೆ ಹೋಗಿ ಸರ್ ಓಕೆ ಅಟೆಂಡ್ ಮಾಡೋಣ ಅಂದರೆ ಅಟೆಂಡ್ ಮಾಡಿದೆ. ಅಟೆಂಡ್ ಮಾಡಿದ್ಮೇಲೆ ಗೊತ್ತಾಗಿದ್ದು ಶೀಸ್ ಮೈ ಎಕ್ಸ್. ಹೆಂಗೆ ಹೇಳೋದು ಅಂದರೆ ಅವಳು ಹೇಳಿ ಫಸ್ಟ್ ವರ್ಡಲ್ಲೇ ಶೀಸ್ ಮೈ ಎಕ್ಸ್ ಅಂತ ನನಗೆ ಅರ್ಥ ಆಗೋಯಿತು. ಬಟ್ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಸಣ್ಣ ಓಕೆ ಯಾರು ನೀವು, ನಾನು ನಾರ್ಮಲಾಗಿ ಕಾಲ್ ಅಟೆಂಡ್ ಮಾಡಿದೆ. ದಿಸ್ ಇಸ್ ನನ್ನ ನೇಮು ಮತ್ತು ಹೂ ಇಸ್ ದಿಸ್, ಹೌ ಕ್ಯಾನ್ ಐ ಹೆಲ್ಪ್ ಯು ಅಂತ ಕೇಳಿದೆ. ಸಡನ್ಲಿ ಆಸ್ಕಿಂಗ್ ಸಮ್ ಕ್ವಶನ್ಸ್. ನಾನು ಯಾರು ನಿನಗೆ ಗೊತ್ತಿಲ್ವಾ? ಸೊ ನಾನು ಕನ್ಫರ್ಮೇ ಆದೆ. ಅವಳ ವಾಯ್ಸ್ ಕೇಳಿದ ತಕ್ಷಣ ನನಗೆ ಸಮ್ ಸ್ಟ್ರಕ್ಸ್ ಇನ್ ಮೈ ವರ್ಡ್ಸ್. ಬಟ್ ಅವಳ ಹತ್ರ ಅದನ್ನು ಸ್ಟ್ರಕ್ ಆಗದಿರೋ ಥರ ಆ್ಯಕ್ಟ್ ಮಾಡಿ ಹೇಳು ಅಂದಾಗ ಅವಳು ನನ್ನ ಲೈಫ್ ಬಗ್ಗೆ ಕೇಳಿದ್ದು. ಬಟ್ ಒಂದು ಹುಡುಗ ಆಗಲಿ ಹುಡುಗಿ ಆಗಲಿ ನಮ್ಮ ಎಕ್ಸ್ ಹೆಂಗಿರ್ಬೇಕು ಅಂದ್ಕೊತೀವೋ ಅವಳು ನಾನು ಎಕ್ಸ್ಪೆಕ್ಟೇಷನ್ ಮಾಡಿ ಥರ ಅವಳ ಲೈಫ್ ಆಗಿದೆಯಾ ಅನ್ನೋದು ನನಗೆ 100% ಗೊತ್ತಿಲ್ಲ. ಬಟ್ ಅವಳು ನನ್ನ ಲೈಫ್ ಹೆಂಗಿರಬೇಕು ಅಂದ್ಕೊಂಡಿದ್ಲು. ಬಟ್ ಆ ಥರ ನನ್ನ ಲೈಫ್ ಇಲ್ಲ. ನಾನು ಅವಳ ಹತ್ರ ಅದನ್ನು ಹೇಳ್ಬಾರ್ದು ಅಂದ್ಕೊಂಡಿದ್ದೆ. ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ನಾನು ತಿಳಿದೇನೆ ನಾನು ನನ್ನ ಲೈಫಲ್ಲಿ ನಡೆದು ಒಂದು ಕೆಟ್ಟ ಘಟನೆಗಳನ್ನ ಶೇರ್ ಮಾಡ್ಕೊಂಡೆ. ಅವಳು ತುಂಬ ಗಿಲ್ಟಾಗಿ ಫೀಲ್ ಆದಳು. ನಾನೇನು ಜಾಸ್ತಿ ಸರ್ಚ್ ಮಾಡಿದೆ. ನಿನ್ನ ಫ್ರೆಂಡ್ ಅವ್ರ ಅಕ್ಕ ಅವ್ರ ಮದುವೆಲ್ಲೂ ಅಂದರೆ ಮ್ಯಾರೇಜಿಗೆ ನೀನು ಬಂದಿದ್ದೆ ಫಂಕ್ಷನಿಗೆ. ಬಟ್ ನೀನು ನೋಡದೇ ಇದ್ದಂಗೆ ಹೋಗ್ಬಿಟ್ಟೆ ನೀನು ಅಂತ ಕೇಳಿದ್ದು. ಬಟ್ ನಾನು ಈ ವಿಡಿಯೋ ಮೂಲಕ ನಿನಗೆ ಹೇಳ್ತೀನಿ, ನನಗೆ 100% ಡೆಫಿನೆಟ್ಲಿ ನಾನು ನಿನ್ನನ್ನು ನೋಡಿಲ್ಲ. ನೀನು ನೋಡಿದ್ದಿದ್ದರೆ ನಾನು ಆ ಸೆಕೆಂಡ್ ನೀನು ಬಿಡ್ತಾ ಇರಲಿಲ್ಲ. ನಾನು ಮಿಸ್ ಮಾಡ್ಕೊತಾ ಇರಲಿಲ್ಲ. ನಾನು 100% ನೋಡಿಲ್ಲಮ್ಮ. ಸಾರಿ, ತುಂಬ ಸಾರಿ. ಸೊ ಸೆಕೆಂಡ್ ಟೈಮ್ ನಿನ್ನ ಲೈಫ್ನ ನಾನು ಹಾಳು ಮಾಡಿದೆ. ಬಟ್ ಇವಾಗ ಅವಳಿಗೊಂದು ಗಂಡು ಪಾಪು ಆಗಿದೆ. ಅವಳ ಲೈಫ್ನ ನನ್ನ ಹತ್ರ ಶೇರ್ ಮಾಡ್ಕೊಂಡ್ಳು. ರಿಯಲಿ ನನಗೆ ತುಂಬ ಖುಷಿ ಆಯಿತು. ಅವಳು ಚೆನ್ನಾಗಿದ್ದಾಳೆ.
ಅವಳ ಲೈಫ್ ಚೆನ್ನಾಗಿದೆ ಅನ್ನೋವಾಗ ತುಂಬ ಖುಷಿಯಾಯಿತು ನನಗೆ. ಸೊ ಇದನ್ನು ಯಾಕೆ ಈ ಟೈಮಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಈ ಸಂಜೆ ವೇಳೆಯಲ್ಲಿ ನಮ್ಮ ಲೈಫ್ನ ಯಾರು ಬ್ಯೂಟಿಫುಲ್ ಮಾಡಿದ್ರೋ ಅವ್ರು ನೆನೆಸ್ಕೊಬೇಕು ಅಂತಾರಲ್ಲ, ಅದಕ್ಕೋಸ್ಕರ ನಾನು ಈ ರೈಡಲ್ಲಿ ಈ ಸಂಜೆ ವೇಳೆಯಲ್ಲಿ ಅವಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನಾನು ಅವಳ ಬಗ್ಗೆ ನನಗೆ ಬೇಜಾನು ಹಿಂಗೇನು ಕೆಟ್ಟದಾಗಿ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು ನನ್ನ ಫ್ರೆಂಡ್ಸ್ಗಳೇ. ಬಟ್ ಅವಳ ಲೈಫ್ ಹೆಂಗೆ ಅಂತ ನನಗೆ ಗೊತ್ತು, ಅದು ನಾನು ಅವಳ ಹತ್ರ ತೋರಿಸ್ಕೊಂಡಿರಲಿಲ್ಲ. ಬಟ್ ತುಂಬ ಖುಷಿಯಾಗಿದ್ದಾಳೆ, ಅದ್ರ ಮಾತ್ರ ತಿಳ್ಕೊಂಡೆ ನಾನು. ಅವಳು ಪಾಪು ಫೋಟೋಸು ಎಲ್ಲ ಶೇರ್ ಮಾಡಿದ್ಲು, ಅವ್ರ ಯಜಮಾನ್ರ ಫೋಟೋಸು ಎಲ್ಲ ತುಂಬ ಶೇರ್ ಮಾಡಿದ್ಲು. ನಾನು ಆವಾಗ ತಿಳ್ಕೊಂಡೆ ತುಂಬ ಖುಷಿಯಾಗಿದ್ದಾಳೆ. ಸೊ ಅದೊಂದು ಸಾಕಲ್ವ ನಿಮಗೆ. ಸೊ ನಾವು ಲವ್ವರಾಗಿದ್ಬಿಟ್ಟು ಮತ್ತೆ ಒಂದು 10 years ಕ್ರಾಸ್ ಮಾಡಿ ಅವಳು ನನ್ನ ಸರ್ಚ್ ಮಾಡಿ ನಾನು ಅವಳು ಸರ್ಚ್ ಮಾಡಿದ್ದೀನಿ. ಬಟ್ ನಮ್ಗೆ ಸಿಕ್ಕಿಲ್ಲ 10 years ಗ್ಯಾಪಲ್ಲಿ. ಬಟ್ 10 years ಆಫ್ಟರ್ ಸಿಕ್ಕಿದ್ಲು. ನಾನು ಅವಳ ಹತ್ರ ಎಕ್ಸ್ಪೆಕ್ಟೇಷನ್ ಮಾಡೋದು ಏನು ಅಂದರೆ ಚೆನ್ನಾಗಿದ್ದಾಳೆ, ಅದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಅವಳು ಸರ್ಚ್ ಮಾಡಿದೆ ನಾನು ಅಷ್ಟೇ ಹೊರತು ಅವಳು ಹೆಂಗಿದ್ದಾಳೆ, ಅವಳ ಲೈಫ್ ಹೆಂಗಿದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ನಾನು ಅವಳು ಸರ್ಚ್ ಮಾಡಿದ್ದು. ಬರೀ ಇನ್ಯಾವ ಇಂಟೆಂಟು ಇಲ್ಲ ನನ್ನ ಹತ್ರ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾರೆ ಒಂದು 90% ಚೆನ್ನಾಗಿದ್ದಾಳೆ. ಸೊ ಅದೇ ಥರ ಯಾವಾಗಲೂ ನೀನು ಖುಷಿಯಾಗಿ ನಗುತ್ತಾ ಇರು. ಸೊ ಅವಳ ಮಗು ಬರ್ತ್ಡೇನೂ ಶೇರ್ ಮಾಡಿಕೊಂಡ್ಳು. ಅವಳ ಮಗು ಬರ್ತ್ಡೇಲಿ ಮಗು ಫೋಟೋಸ್ ಆಗಿರ್ಬೋದು, ಆ ಮಗುದು ಕೇಕ್ ಕಟ್ ಮಾಡಿರೋ ಫಂಕ್ಷನ್ ಆಗಿರ್ಬೋದು. ಯಾಕಂದ್ರೆ ನನ್ನ ಲೈಫಲ್ಲಿ ನಾನು ಜಾಸ್ತಿ ಕಳ್ಕೊಂಡಿದ್ದೀನಿ. ಅದನ್ನು ನೋಡಿದ್ಮೇಲೆ ನನಗೆ ತುಂಬ ಖುಷಿಯಾಯಿತು. ಅವಳ ಹತ್ರ ಮಾತಾಡಿದ್ಮೇಲೆ ಮತ್ತೆ ಅಗೇನು ನನ್ನ ಸೆಕೆಂಡ್ ಎಕ್ಸ್ ಅವಳ ಹತ್ರ ಮಾತಾಡಿದ್ದಕ್ಕೋ ಇಲ್ಲ ಏನು ಅಂತ ಗೊತ್ತಿಲ್ಲ ನನಗೆ. ಬಟ್ ನಾನು ಅಗೇನ್ ನನ್ನ ಸೆಕೆಂಡ್ ಎಕ್ಸು ಅವಳನ್ನು ನಾನು ಊರಲ್ಲಿ ನೋಡಿದ್ದೆ. ಸೊ ಈ ವಿಡಿಯೋ ಮೂಲಕ ಅವಳಿಗೆ ಏನು ಹೇಳ್ಕೊತೀನಿ ಅಂದರೆ ತುಂಬ 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 ಥ್ಯಾಂಕ್ಸ್. ನನ್ನ ಲೈಫಲ್ಲಿ ನಾನು ಬೇಜಾರು ಕಳ್ಕೊಂಡಿದ್ದೀನಿ. ಸೊ ಮತ್ತು ನಿನ್ನ ಮೂಲಕ ಅಂದರೆ ಒಂದು ಫ್ರೆಂಡಾಗಿ ನನ್ನ ಎಕ್ಸ್ ಅಂತ ಹೇಳೋದಕ್ಕಿಂತ ನನ್ನ ಗುಡ್ ಫ್ರೆಂಡ್ ಆಗೋದೆ ನೀನು ಇವಾಗ. ಸೊ ನಿನ್ನಿಂದ ನನ್ನ ಲೈಫಲ್ಲಿ ನಡೆದಿರೋ ಕೆಟ್ಟ ಘಟನೆಗಳನ್ನ ಮರೆಯೋ ಥರ ಆಗಿದೆ. ಸೊ ಅದರಿಂದ ನಾನು ಮತ್ತೆ ರಿಕವರ್ ಆಗ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದೆ ನನಗೆ. ಸೊ ತುಂಬ ಥ್ಯಾಂಕ್ಸ್. ಸೊ ಇಷ್ಟೇ ಹೇಳ್ಕೊಳ್ಳೋದು ನಿನಗೆ ಥ್ಯಾಂಕ್ಸ್ ಹೇಳೋಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡಿದ್ದೆ. ಸೊ ಓಕೆ, ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಯಾಕೆಂದರೆ ಇದರಿಂದ ಮೇಲೆ ನನಗೆ ಬೇಡ ಅದ್ರ ಬಗ್ಗೆ ಮಾತಾಡೋದು. ಅವಳ ಲೈಫ್ ಚೆನ್ನಾಗಿದೆ, ಇನ್ನೊಬ್ಬರ ಲೈಫು ಚೆನ್ನಾಗಿದೆ. ನೆಕ್ಸ್ಟು ನಾನು ಇದ್ರ ಬಗ್ಗೆ ಮಾತಾಡ್ತೀನಿ, ರೈಡ್ ಬಗ್ಗೆ ಮಾತಾಡ್ತೀನಿ. ಥ್ಯಾಂಕ್ಸ್ ಟು ಆಲ್. ಸೊ ಇದರಿಂದ ಮೇಲೆ ನಾನು ರೈಡ್ ಬಗ್ಗೆ ಮಾತಾಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗಲಿ. ನನ್ನ ಹಳೆ ನೆನಪುಗಳೆಲ್ಲ ಇಲ್ಲಿಗೆ ಕೊನೆಯಾಗಿ ನಾನು ಹೊಸ ಜೀವನವನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ಥ್ಯಾಂಕ್ಸ್, ನನಗೆ ಹಳೆ ಮೆಮೊರೀಸು ಹಳೆ ಇದೆಲ್ಲ ಕೊಟ್ಟಿದ್ದಕ್ಕೆ ನಿನಗೆ ತುಂಬ 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 ಥ್ಯಾಂಕ್ಸ್. ಸೊ ಈ ವಿಡಿಯೋ ನೋಡಿದ್ರೆ ನನಗೊಂದು ಮೆಸೇಜ್ ಮಾಡು ಅಷ್ಟೇ. ಓಕೆ, ಬಾಯ್.